ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀತಾ. ಸಚ್ಚು ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಚಿಕನ್ ಕಬಾಬ್ ಮಾಡೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಅರ್ಧ kg ಚಿಕನ್ ತೊಗೊಂಡು ಅದನ್ನು ಉಪ್ಪು ಮತ್ತು ಅರಶಿನ ಹಾಕಿ ಒಂದು 4 ಸರಿ ತೊಳೆದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ತೇಜ್ ಕಬಾಬ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಶಿನ, ಸ್ವಲ್ಪ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಚಿಕನ್ ಕಬಾಬ್ ಪೌಡ್ರಲ್ಲೂ ಕೂಡ ಉಪ್ಪಿರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕು. ಇವಾಗ 1 ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನು 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಅಂದರೆ ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಇರೋದು, ಹಾಗಾಗಿ 1 ಸ್ಪೂನ್ ಅಂತ ಹೇಳ್ತಾ ಇದ್ದೀನಿ. ಸೊ 1 ಸ್ಪೂನು ಕಾರ್ನ್ಫ್ಲೋರು, ಒಂದು 1/4 ಟೀ ಸ್ಪೂನಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಅರ್ಧ ನಿಂಬೆಹಣ್ಣು ನಾನು ಹಿಂಡ್ಕೋತಾ ಇದ್ದೀನಿ. ಮೊಟ್ಟೆನೇ ಹಾಕಿಲ್ಲ. ಸೊ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿಕನ್ನು. ನೋಡಿ, ಈ ರೀತಿ ಒಂದು ಸ್ಪೂನು ಇಲ್ಲಾಂದರೆ ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ನೀರನ್ನು ಹಾಕೋಬಾರ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆ ಹುಳಿನಲ್ಲೇ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ನಾನು ಆಲ್ರೆಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 1/2 ಅವರ್ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಅದು ಚೆನ್ನಾಗಿ ನೆನಿಬೇಕು. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಇಲ್ಲಾಂದರೆ ಹೊರಗಡೆನಾದರೂ ಇಟ್ಕೋಬೋದು. ನಾನು ಈಗ ಆಲ್ರೆಡಿ 1/2 ಅವರ್ ಆಗಿದೆ. ನಾನು ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಮೊದಲೇ. ಕರಿಬೇವನ್ನ ನಾನು ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಕಬಾಬ್ ಬೇಯಿಸ್ಬೇಕಾದ್ರೆ ಒಬ್ಬೊಬ್ಬರು ಏನು ಮಾಡ್ತಾರೆ, ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಬಿಡ್ತಾರೆ, ಸೀದೋಗ್ಬಿಡುತ್ತೆ, ಬೆಂದಿರಲ್ಲ ಒಳಗಡೆ. ಇಲ್ಲ ತುಂಬ ಲೋ ಫ್ಲೇಮ್ ಮಾಡ್ತಾರೆ ಬೇಯಲಿ ಅಂತ. ಅದೇನತ್ತೆ ಬೆಂದು ಫುಲ್ಲು ಗಟ್ಟಿಯಾಗಿ ಕಲ್ಲು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಎಣ್ಣೆಗೆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗ ನಾನು ಹಾಕ್ತೀನಿ ಅಂತ ಹೇಳಿ ಸ್ವಲ್ಪ ತೀಟೆ ಮಾಡ್ತಾ ಇದ್ದಾನೆ ಪಕ್ಕದಲ್ಲಿ. ನಾನು ಮಾಡ್ತೀನಿ ಕೊಡು ಅಂತ ಹೇಳಿ ಅವನು ಕೇಳ್ತಾ ಇದ್ದಾನೆ. ಸೊ ತೀಟೆ ಮಾಡ್ತಾ ಇದ್ದಾನೆ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಕೂಡ ಅದು ಚೆನ್ನಾಗಿ ಬೇಯಬೇಕು ಕಬಾಬು. ಆಗಾಗ ಈ ರೀತಿ ಚೆನ್ನಾಗೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಇರಬೇಕು. ಆದರೆ ಯಾವಾಗಲೂ ಅಷ್ಟೇ, ಫ್ಲೇಮ್ ಮಾತ್ರ ಹೈನೂ ಇರಬಾರ್ದು, ಲೋನೂ ಇರಬಾರ್ದು, ಮೀಡಿಯಮಲ್ಲಿ ಇಟ್ಕೊಂಡೇ ಕಬಾಬ್ನ ಬೇಯಿಸಬೇಕು. ತುಂಬ ಚೆನ್ನಾಗಿರುತ್ತೆ. ಚಿಕನ್ನ ತಿನ್ನೋಕ್ಕೆ ಇಷ್ಟಪಡದೇ ಇರೋರಿಗೂ ಕೂಡ ನೀವು ಈ ರೀತಿ ಚಿಕನ್ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ಚಿಕನ್ನ ತಿಂತಾರೆ. ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ನನ್ನ ಮಗನಿಗೆ ಚಿಕನ್ನು ತಿನ್ನೋದಿಲ್ಲ. ತುಂಬ ಬಲವಂತ ಮಾಡಿ ನಾವು ಅವನಿಗೆ ಚಿಕನ್ ತಿನ್ನಿಸ್ತೀವಿ. ಬಟ್ ಈ ರೀತಿ ಕಬಾಬ್ ಮಾಡಿಕೊಟ್ರೆ ನಾವು ಅವನಿಗೆ ತಿನ್ನಿಸ್ಬೇಕು ಅಂತ ಬಲವಂತ ಮಾಡೋ ಹಾಗೆ ಇಲ್ಲ. ಅವನೇ ಇಷ್ಟಪಟ್ಟು ಅಟ್ಲೀಸ್ಟ್ 1-2 ಪೀಸ್ನಾದ್ರೂ ಅವನು ತಿಂತಾನೆ ಕೇಳಿ. ಸೊ ಹಾಗಾಗಿ ಚಿಕನ್ ತಿನ್ನಲ್ಲ ಅನ್ನೋ ಮಕ್ಳಿಗೂ ಕೂಡ ನೀವು ಈ ರೀತಿ ಕಬಾಬ್ನ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ಚಿಕನ್ ಕಬಾಬ್ನ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಕಬಾಬು ಫುಲ್ ಬೆಂದಿದೆ. ಇವಾಗ ನಾನು ಅದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಮತ್ತು ಇನ್ನೊಂದು ರೌಂಡ್ ಕೂಡ ಕಬಾಬ್ನ ಮಿಕ್ಕಿರೋದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಕೈಯಲ್ಲೇ ಹಾಕೋತಾ ಇದ್ದೀನಿ. ನನ್ನ ಮಗ ಸ್ಪೂನ್ ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಿದ್ದ, ನಾನು ಹಾಕ್ತೀನಿ ಅಂತ ಹೇಳಿ. ಅದಕ್ಕೋಸ್ಕರ ನೀವು ಬೇಕು ಅಂದರೆ ಸ್ಪೂನಲ್ಲೇ ಹಾಕೋಬೋದು. ಹಾಕ್ಕೊಂಡು ಈ ರೀತಿ ಅದನ್ನು ಬೇಯಿಸ್ಕೊಳ್ಳಿ. ಸೊ ಆ ಕಡೆ ಸ್ವಲ್ಪ ತಿರುಗಿಸಿ ಬೇಯಿಸ್ಕೊಳ್ತಾ ಇರಿ. ನಿಮಗೆ ಕ್ರಿಸ್ಪಿಯಾಗಿರೋ ಕಬಾಬ್ ಬೇಕು ಅಂದರೆ ಮೊದಲೇ ಬೇಯಿಸಿಟ್ಟಿರೋ ಚಿಕನ್ನ ಮತ್ತು ಎಣ್ಣೆಗೆ ಹಾಕಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆದಂಥ ಕಬಾಬು ರೆಡಿ ಆಗುತ್ತೆ. ಇವತ್ತು ನಾನು ತೋರಿಸಿರೋ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.
ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜ್ಯೂಸಿಯಾದ ಚಿಕನ್ ಕಬಾಬ್ ರೆಡಿ ಆಗಿದೆ ನೋಡಿ. ನನ್ನ ವಿಡಿಯೋ ನೋಡಿರೋ ಎಲ್ರಿಗೂ ಧನ್ಯವಾದಗಳು.